ಮಾಡ್ತೀವಿ, ಹುಬ್ಳಿನಲ್ಲಿ ಮಾಡ್ತೀವಿ, ಕಲಬುರಗಿನಲ್ಲಿ ಮಾಡ್ತೀವಿ, ಮೈಸೂರಿನಲ್ಲೂ ಮಾಡ್ತೀವಿ. ಅದಾದ್ಮೇಲೆ ಧನ್ಯವಾದಗಳು ಮಾನ್ಯ ಸಭಾಪತಿಗಳೇ. ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ 127 ಯೋಜನೆ ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವರಿಗೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ಈ ಉತ್ತರದಲ್ಲಿ ಇರುವಂತಹ ಕೆಲವಾರು ಸಂಗತಿಗಳ ಬಗ್ಗೆ ನಾನು ನಿಮ್ಮ ಮೂಲಕ ಬೆಳಕನ್ನು ಚೆಲ್ಲೋದಕ್ಕೆ ಇಷ್ಟಪಡ್ತೀನಿ. ನಮಗೆ ಕೊಡುವಂಥ ಅನುದಾನ 2 ಕೋಟಿ. 2 ಕೋಟಿನಲ್ಲಿ ನಾವು ಯಾರಿಗಾದ್ರೂ ಪತ್ರ ಕೊಡ್ತೀವಿ, ಆ ಪತ್ರವನ್ನು ಇನ್ವರ್ಡು ಔಟ್ವರ್ಡು ಅಂತ ಒಂದಷ್ಟು ಸಮಯ ಆಗುತ್ತೆ. ಆಮೇಲೆ ಅವ್ರೇನಾದರೂ ತೊಗೊಂಡೋಗಿ ತೋರಿಸಿದ್ರೆ ಅಂಥದ್ದೇನು ಬೆಲೆ ಸಿಗಲ್ಲ. ಅವ್ರು ಯಾರು ಕಾಂಟ್ರಾಕ್ಟರ್ ಇರ್ತಾನೋ ಆ ಕಾಂಟ್ರಾಕ್ಟರ್ ಮೂಲಕ ಅದು ಹೋದರೆ ಅದಕ್ಕೆ ತೂಕ ಬಂದ್ಬಿಡುತ್ತೆ. ಅಷ್ಟೊತ್ತಿಗೆ ಸಮಯ ಮೀರ್ತಾ ಇರುತ್ತೆ. ಹಾಗೇನೆ ಅಲ್ಲಿ ಸ್ಥಳೀಯವಾಗಿ ಲಾಗಿನ್ನು ಮತ್ತು ಅದರ ಸಮಸ್ಯೆಗಳು ಈ ಥರದ್ದು ಇದೆ. ಇದರ ಎಲ್ಲದರ ಮಧ್ಯದಲ್ಲೂ ಕೂಡ ಈ ಒಂದು ನಾವು ಕೊಟ್ಟಿರುವಂಥದ್ದು ಉಪಯೋಗ ಆಗುವಂಥದ್ರಲ್ಲಿ ಖಂಡಿತವಾಗ್ಲೂ ವಿಳಂಬ ಆಗ್ತಾ ಇದೆ. ವಾಸ್ತವಿಕತೆಯನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಮುಂದಿಂದ ನಿಮ್ಮ ಉತ್ತರ ಆದ್ಮೇಲೆ ಕೇಳ್ತೀನಿ. ಹೇಳಿ ಉತ್ತರ ಹೇಳಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ಏನು ಕೇಶವಮೂರ್ತಿಯವರು ಪ್ರಸ್ತಾಪ ಮಾಡಿದ್ದಾರೆ, ಅದು ಯಾವುದೇ 2 ವರ್ಷ ಟೈಮ್ ಇರ್ತದೆ. ಒಂದು ಕಾಮಗಾರಿ ಪ್ರಾರಂಭ ಮಾಡಿ ಕ್ಲೋಸ್ ಮಾಡೋಕ್ಕೆ 2 ಇಯರ್ಸ್ ಟೈಮ್ ಇರುತ್ತೆ. 2 ವರ್ಷ ಆದ್ರೂ ಸ್ಟಾರ್ಟ್ ಆಗಿದ್ದು ಮಾತ್ರ ಲ್ಯಾಪ್ಸ್ ಆಗುತ್ತೆ. ಈಗಾಗಲೇ ಮಾರ್ಗಸೂಚನೆಗೂ ಹೊರಡಿಸಿದ್ದೀವಿ. ಟೈಮ್ ಬೌಂಡ್ ಒಳಗೆ ಆರ್ಡರ್ ಇಶ್ಯೂ ಮಾಡಿ ಅದು ಇಂಪ್ಲಿಮೆಂಟ್ ಆಗಬೇಕು ಅಂತ ಡಿ ಸಿ ಅವ್ರಿಗಾಗಿರ್ಬೋದು, ಕೆಳಗೆ ಸಂಬಂಧಪಟ್ಟಂಥ ಏಜೆನ್ಸಿಗಳಿರ್ಬೋದು, ಈಗಾಗಲೇ ಟೈಮ್ ಬೌಂಡ್ ಫಿಕ್ಸ್ ಮಾಡಿ ಅದನ್ನು ಕಾಲಮಿತಿ ಒಳಗೆ ಕೆಲಸ ಮಾಡಲಿಕ್ಕೆ ಪ್ರಾಮಾಣಿಕವಾದ ಕ್ರಮವನ್ನು ತೊಗೊಂಡಿದ್ದಾರೆ. ಮಾನ್ಯ ಸಭಾಪತಿಗಳೇ, ನೋಡಿ ಇದೇನಾಗುತ್ತೆ ಅಂತಂದರೆ, ನಾವು ಪತ್ರ ಕೊಡ್ತೀವಿ, ಪತ್ರ ಕೊಡೋ ಅಷ್ಟೊತ್ತಿಗೆ 1 ತಿಂಗಳು ಕಾಲ ಕಳೆದೋಗುತ್ತೆ. ಆಮೇಲೆ ಅವ್ರೇನು ಮಾಡ್ತಾರೆ, ಇವರು ಕಚೇರಿಗೆ ಹೋಗಿ ತಿರುಗಾಡ್ತಾರೆ. ಅಂದರೆ ಎಲ್ಲದು ಗ್ರಾಂಟ್ ಸಿಗಬೇಕೋ ಅಲ್ಲಿ ಅವ್ರಿಗೆ ಸರಿಯಾದಂಥ ಉತ್ತರ ಸಿಗಲ್ಲ. ಒಂದಷ್ಟು ದಿನ ಸಮಯ ಆಗುತ್ತೆ. ಅಷ್ಟೊತ್ತಿಗೆ ಒಂದು 3-4 ತಿಂಗಳ ಕಾಲ ಅವಧಿ ಕಳೆದೋಗಿರುತ್ತೆ. ಮತ್ತು ಇದನ್ನ ಏನು ಅಂದರೆ ಪ್ರಾಕ್ಟಿಕಲ್ ಸಮಸ್ಯೆ ನೀವು ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಅಕಸ್ಮಾತ್ ಆ ಒಂದು 2 ವರ್ಷದ ಅವಧಿನಲ್ಲಿ ಯಾವುದೋ ಒಂದು ಕಾರಣಾಂತರಕ್ಕೆ ಆಗಲಿಲ್ಲ ಅಂದರೆ 3ನೇ ವರ್ಷದಲ್ಲಿ ಕೊಡ್ತೀರಾ? 3ನೇ ವರ್ಷದಲ್ಲಿ ಕೊಡುವಂಥ ಯೋಜನೆ ಇದೆಯಾ ಅನ್ನೋಂಥದ್ದು ಒಂದು ಕ್ಲಾರಿಫಿಕೇಶನ್ ಬೇಕು ಇದರಲ್ಲಿರುವಂಥ ಉತ್ತರದ ಮೇಲೆ. ಜೊತೆಗೆ ನಮಗೆ ಕೊಡುವಂಥ ಅನುದಾನ 2 ಕೋಟಿ. ಮಾನ್ಯ ಸಭಾಪತಿಗಳೇ, ನಾವು ಇಡೀ ರಾಜ್ಯದಲ್ಲಿರುವಂಥ ಸಂಸ್ಥೆಗಳು ಕೊಡುವಂಥ ಸಾಮರ್ಥ್ಯ ಇರುವಂಥದ್ದು ಕೆಲವ್ರಿಗೆ ಮಾತ್ರ. ಈ ಕೆಲವರು ಕೊಡುವಂಥದ್ರಲ್ಲೂ ಕೂಡ ಇವ್ರೇನು ಮಾಡ್ತಾರೆ ಅಂತಂದರೆ ಆ ಟೆಕ್ನಿಕಲ್ ಇಶ್ಯೂಸ್ನ ರೈಸ್ ಮಾಡ್ತಾರೆ. ಅಂದರೆ ನೀವು ಯಾರೋ ಸರಿಯಾದಂತಹ ಏಜೆನ್ಸಿ ಮೂಲಕ ಬಂದಿಲ್ಲ, ಇದಿಲ್ಲಿ ಕೆಲಸ ನಡೆಯಲ್ಲ ಅಂಥೇಳಿ. ಅಷ್ಟೊತ್ತಿಗೆ ಅಕಸ್ಮಾತ್ ಟೈಮ್ ಲ್ಯಾಪ್ಸ್ ಆದರೆ ಸರ್ಕಾರ ಅದನ್ನು ಸಾರಾಸಗಟಾಗಿ ರಿಜೆಕ್ಟ್ ಆಗುತ್ತೆ. ನನ್ನ ಉತ್ತರದಲ್ಲಿ ಏನು ಬಂದಿದೆ ಅಂತಂದರೆ, ಈ ಹಂಚಿಕೆಯನ್ನು ರದ್ದುಪಡಿಸತಕ್ಕದ್ದು. ಇನ್ನೊಂದು, ಆ ಅನುದಾನವನ್ನು ರಾಷ್ಟ್ರೀಕೃತ ಬ್ಯಾಂಕ್ಗೆ ಜಮೆ ಮಾಡತಕ್ಕದ್ದು. ಇವಾಗ ನನಗೆ ಸಿಕ್ಕಿರೋಂಥ ಅನುದಾನ ಬ್ಯಾಂಕ್ಗೆ ಜಮೆ ಆದಮೇಲೆ ಅಲ್ಲೇ ಇರಬೇಕಲ್ವಾ? ಅಕಸ್ಮಾತ್ ಯಾವುದೋ ಒಂದು ಕಾರಣಾಂತರದಿಂದ ಅದು ಲ್ಯಾಪ್ಸ್ ಆಗೋಯ್ತು. ಆದರೆ ಈಗ ನನಗೆ ಗೊತ್ತಿರೋ ಹಾಗೆ ನನಗೆ ಸಿಕ್ಕಿರೋಂಥ ಅನುದಾನದಲ್ಲಿ 55 ಲಕ್ಷ ಅನುಪಯೋಗಿ ಆಗ್ಬಿಟ್ಟಿದೆ. ಅಂದರೆ ನನಗೆ ಸಿಕ್ಕುವಂಥ 1 ವರ್ಷದ 2 ಕೋಟಿ ಅನುದಾನದಲ್ಲಿ ಈಗ ಒಂದು 3 ವರ್ಷದಲ್ಲಿ 55 ಲಕ್ಷ ಲಾಕ್ ಆಗಿಬಿಟ್ಟಿದೆ. ನಾನೇನು ಮಾಡಬೇಕು? ಇದಕ್ಕೇನಾದರೂ ಉಪಯೋಗ ಇದೆಯಾ? ಈ ಥರ ಬೇರೆಯವ್ರದ್ದು ಆಗಿರಬಹುದು. ನಂದು ಇಷ್ಟ ಆಗಿರೋದ್ರಿಂದ ನಾನು ಅದನ್ನು ತಗೊಂಡು ನಿಮ್ಮ ಮೂಲಕ ಮಾನ್ಯ ಸಭಾಪತಿಗಳೇ ಸಮಸ್ಯೆ ಗಂಭೀರವಾಗಿದೆ. ನಮಗೆ ಕೊಡುವಂಥ ಅನುದಾನವನ್ನು 5 ಕೋಟಿ ಮಾಡಿ ಅಂತ ಸರ್ಕಾರಕ್ಕೆ ಒಂದು 3-4 ಬಾರಿ ಮನವಿ ಎಲ್ಲರೂ ಮಾಡಿದ್ದೀವಿ. ಅದಕ್ಕೆ ಯಾವುದೇ ರೀತಿಯಾದಂಥ ಉತ್ತರ ಇಲ್ಲ. ಅದನ್ನೇನಾದರೂ ಒಂದು ಸ್ವಲ್ಪ ಏರಿಸಬೇಕು ಅನ್ನೋದನ್ನು ಕೇಳಿದ್ದೀನಿ. ಇರೋವಂಥ 2 ಕೋಟಿನಲ್ಲೂ ಈ ರೀತಿ ಸಮಸ್ಯೆ ಆದಾಗ ಏನು ಪರಿಹಾರ ಅನ್ನೋಂಥದ್ದನ್ನು ಮಾನ್ಯ ಮಂತ್ರಿಗಳು ತಿಳಿಸ್ಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ಬಹುತೇಕ ಶಾಸಕರಿರ್ಬೋದು, MLC ಇರ್ಬೋದು, ಬಹುತೇಕ ಈ ರೀತಿ ಸಮಸ್ಯೆಗಳು ಉದ್ಭವ ಆಗ್ತಿರ್ತಕ್ಕಂಥದ್ದು ಬಹಳ ವಿರಳ ನನ್ನ ಪ್ರಕಾರ. ಎಲ್ಲರೂ ಸಹ ಟೈಮ್ ಬೌಂಡ್ ಅದು ನಾನು ಬಂದಾಗಂತೂ ಆ ರೀತಿ ಆಗಿಲ್ಲ. ಒಂದೇ ನಿಮಿಷ ಆಗಿದ್ರೆ ಅವರು ಕೇಶವ ಪ್ರಶ್ನೆ ಕೇಳಿದ್ರು. ಆಗಿದ್ರೆ ಅದಕ್ಕೆ ತಾವು ಈಗ ಕೇಳಿದ್ರಿ, ಅದು 2 ವರ್ಷ ಆದಮೇಲೆ ಮತ್ತೆ ಅದನ್ನು ವಾಪಸ್ ಕೊಡೋ ಪದ್ಧತಿ ಇದೆಯಾ ಅಂತ. ಆ ರೀತಿ ನೀವು ಇದ್ದರೆ ನೀವು ಲೆಟರ್ ಕೊಡಿ, ಅಲ್ಲೆಲ್ಲಿ ಲ್ಯಾಪ್ಸ್ ಆಗಿದೆ ಅದು ಪರಿಶೀಲನೆ ಮಾಡಿ ವಾಪಸ್ ಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ಒಂದೇ ಒಂದು ಕ್ಲಾರಿಫಿಕೇಶನ್ ಕೇಳ್ಬಿಡ್ತೀನಿ. ಮಾನ್ಯ ಮಂತ್ರಿಗಳೇ, ಸಭಾಪತಿಗಳ ಮೂಲಕ ನಿಮಗೆ ನಾನು ಧನ್ಯವಾದ ಅರ್ಪಿಸ್ತೀನಿ. ಆ ರೀತಿ ನೀವು ಕೊಡ್ತೀನಿ ಅನ್ನೋಂಥ ಉತ್ತರಕ್ಕೆ ನಾನು ಸಂತೋಷ ಪಟ್ಟಿದ್ದೀನಿ. ಆದರೆ ನಾನು ಹೇಳೋವಂಥದ್ದು, ಫೈನಾನ್ಸ್ನವರು ತಕರಾರು ತೆಗಿತಾರೆ.
ಅಂದ್ರೆ ನಾನು ಹೇಳುವಂಥದ್ದು, ನೀವೇ ಪತ್ರ ಬರೆದಾಗ್ಲೂ ಲ್ಯಾಪ್ಸ್ ಆಗೋಗಿದೆ, ಅದು ಬ್ಯಾಂಕ್ಗೆ ವಾಪಸ್ ಹೊರಟೋಗಿದೆ, ಹಾಗಾಗಿ ನಾವು ಫೈನಾನ್ಸ್ನವ್ರಿಗೆ ಅದ್ರ ಪರ್ಮಿಷನ್ ಇಲ್ಲ, ನಮಗೂ ಕೂಡ ಆಗಲ್ಲ ಇದನ್ನ ಮಾಡಕ್ಕೆ ಅನ್ನೋಂಥ ಉತ್ತರ ಸಹಜವಾಗಿ ಬರುತ್ತೆ. ಹಾಗಾಗಿ ನಿಮ್ಮ ಈ ಉತ್ತರದ ಆಧಾರದ ಮೇಲೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಏನು ಹೇಳುತ್ತೆ ಅನ್ನೋಂಥದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಿ ದಯಮಾಡಿ. ಹಾಗೇನೆ ನಾನು ಹೇಳ್ತೀನಲ್ಲ, ನಂದೇನೆ 55 ಲಕ್ಷ ಕಾರಣಗಳು ಏನೇನೋ ಇರಬಹುದು, ಆದ್ರೆ ಇದು ಸರಿಯಾದಂತ ಜನಕ್ಕೆ ಕೊಟ್ಟಿದ್ದು, ಕಾರಣಗಳು ಬೇರೆ ಇದೆ. ಈ ಸಂದರ್ಭದಲ್ಲಿ ನೀವು ಮತ್ತೆ ಲೆಟರ್ ಕೊಟ್ರೆ ಮಾಡ್ಕೊಡ್ತೀನಿ ಅಂತ ಆನ್ ದ ಫ್ಲೋರ್ ಆಫ್ ದ ಹೌಸ್ ನೀವು ಹೇಳ್ತಾ ಇದ್ದೀರಿ. ಆದ್ರೆ ನಾನ್ ಕೊಟ್ಟ ಮೇಲೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದನ್ನ ಮಾನ್ಯ ಮಾಡಲ್ಲ ಅಂದ್ರೆ ಏನ್ ಮಾಡ್ಬೇಕು? ಅದೇ ಸನ್ಮಾನ್ಯ ಅಧ್ಯಕ್ಷರಿಗೆ ಈಗಾಗಲೇ ನಾನು ಉತ್ತರ ಕೊಟ್ಟಿದ್ದೀನಿ. ಆದಷ್ಟು 2 ವರ್ಷದೊಳಗೆ ಅದನ್ನು ಉಪಯೋಗಿಸಲಿಕ್ಕೆ ಪ್ರಯತ್ನ. ಲ್ಯಾಪ್ಸ್ ಆಗಬಾರ್ದು. ಬೇರೆ ಬೇರೆ ಕಾರ್ಯ ಕೊಟ್ಟಿರ್ತಾರೆ, ಕೆಲವು ಡಿಫೆಕ್ಟ್ ತೆಗೆದಿರ್ತಾರೆ. ಲ್ಯಾಪ್ಸ್ ಆಗಬಾರ್ದು. ಸರ್ಕಾರ ಅದನ್ನ ಮತ್ತೆ ಅವ್ರವ್ರಿಗೆ ವಾಪಸ್ ಕೊಡಬೇಕು. ಇಷ್ಟ ಅದನ್ನ ಆ ರೀತಿ ಲೆಟರ್ ಕೊಟ್ಟರೆ ನೀವು ಅದನ್ನ ಪರಿಶೀಲನೆ ಮಾಡಿ ನಾನು ವಾಪಸ್ ಕೊಡ್ತಕ್ಕಂಥ ಕೆಲಸ ಪ್ರಾಮಾಣಿಕ ಮಾಡ್ತೀನಿ. 3 ವರ್ಷ ಮಾಡಿಬಿಡಿ. ಧನ್ಯವಾದಗಳು. ಆಯ್ತಾ? ಎಲ್ರಿಗೂ ಇದೆ, ಎಲ್ರಿಗೂ ಇದೆ. ಎಕ್ಸ್ಪ್ಲೇನ್ ಮಾಡಿದ್ವಿ ಎಲ್ಲರ ಸಮಸ್ಯೆ. ಎಲ್ಲರಿಗೂ ಇದೆ. 3 ವರ್ಷ ಮಾಡಿ ಎಲ್ರಿಗೂ ಇದ್ದಾರೆ. 2 ವರ್ಷ ಇರೋದ್ರೆ 3 ಕೊಡ್ರಿ ಕೊಡ್ರಿ 3 ವರ್ಷ ಅವಧಿ ಕೊಡಿ. ಯಾರು ಕೊಡುದಿಲ್ಲ ಕೊಡಿ. ಹೇಳಿ, ನಾನು ಹೇಳಿ ನಿಮ್ಮೆಲ್ಲರ ಪರವಾಗಿ ಹೇಳಿ, ನಾವು ಕುತ್ಕೊಳ್ರಿ. ಹೇಳಿದೀರಿ, ನಾ ಹೇಳಿನವ್ರು ಭೋಜೇಗೌಡ, ಭೋಜೇಗೌಡ, ನಿಮ್ಮ ಪರವಾಗಿ ಹೇಳಿದೀನಿ, ನಿಮ್ಮ ಪರವಾಗಿ ಹೇಳಿದೀನಿ. ಬೇಡ, ಹಾಫ್ ಆನ್ ಅವರ್ ಕೊಡಿ. ಇದು ಕ್ವಶನ್ ಅವರ್, ಹಾಫ್ ಆನ್ ಅವರ್ ಹೇಳಿ. ಅಡ್ಡಾಡ್ ಮಾತಾಡಬೇಡ. ಹಾಫ್ ಆನ್ ಅವರ್ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ನಂದೇ ಅಂತ ಸಚಿವರು ಹೇಳ್ಬಿಡ್ಲಿ, ಕೂತ್ಬಿಡ್ತೀನಿ. ಅದಂಗೆ ಹೇಳ್ತಾರೆ. ತಳವಾರ ಸಾಬಣ್ಣ, ನೀವು ಸಾಬಣ್ಣವ್ರೆ, ನೀವು ಟೋಪಿ ಹಾಕಿ ತೆಗೆದು ಬಂದಿರಿ ಇವತ್ತ. ಕೊಡಿ ಕೊಡಿ ಕೊಡಿ.